ನಾವು ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನಂಬರ್ 19 ಅಲ್ಲಿ ನಮಗೆ ಒಂದು ಫ್ರೀಡಮ್ ಆಫ್ ಸ್ಪೀಚು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನೋದ್ರ ಬಗ್ಗೆ ಬಹುಶಃ ಇದೇನು ಕಾನ್ಸ್ಟಿಟ್ಯೂಷನ್ನ ಬುಕ್ನ ಓದಿ ನಾವೇನು ತಿಳ್ಕೊಳ್ಬೇಕಾಗಿಲ್ಲ. ಇದು ನಾವೆಲ್ಲ ಶಾಲೆಗಳಲ್ಲಿದ್ದಾಗ ಸಣ್ಣ ಮಕ್ಕಳುಗಳಾಗಿದ್ದಾಗ ನಾವು ಓದಬೇಕಾದ್ರೆ ಫ್ರೀಡಮ್ ಆಫ್ ಸ್ಪೀಚು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದ್ರ ಬಗ್ಗೆ ನಾವೆಲ್ಲ ತಿಳ್ಕೊಂಡು ಬೆಳೆದಿರ್ತಕ್ಕಂಥವ್ರೆ. ಆದರೆ ಇವತ್ತು ಸಂಪೂರ್ಣವಾಗಿ ಈ ಕ್ಲಾಸಸ್ಸು ಇನ್ನೂ ಮುಂದೆ ಹೋಗೋದಾದರೆ, ಈಗ ಕ್ಲಾಸ್ ನಂಬರ್ 3ನಲ್ಲಿ ಏನಿದೆ, ಡೈರೆಕ್ಟಾಗೆ ವಾರೆಂಟ್ ಇಶ್ಯೂ ಮಾಡ್ದಿರಾ ನೀವು ಅದೆಂಥದ್ದು ದ್ವೇಷ ಅಪರಾಧಿನೋ ಅಥವಾ ದ್ವೇಷ ಭಾಷಣ ನೀವು ಪ್ರಯೋಗ ಮಾಡಿಬಿಟ್ಟಿದ್ದೀರಾ ಅಂತಕ್ಕಂಥದ್ದನ್ನ ಸರ್ಕಾರವೇ ಪರಿಗಣಿಸಿ, ಇಲ್ಲಿ ಯಾವುದು ಜುಡಿಷರಿ ಸಿಸ್ಟಮ್ ಇಲ್ಲ, ಮುಂದಕ್ಕೆ ಬರ್ತೀನಿ, ಸರ್ಕಾರವೇ ಅವರೇ ಇದನ್ನ ಜಡ್ಜ್ಮೆಂಟ್ ರೀತಿ ಮಾಡಿ ದ್ವೇಷ ಭಾಷಣ ದ್ವೇಷ ಅಪರಾಧ ಅಂತ ಅವರೇ ಇದನ್ನು ತೀರ್ಮಾನ ಮಾಡಿ ನಾನ್ ಬೇಲಬಲ್ ಕಾಗ್ನೆಸಿವ್ ಅಫೆನ್ಸ್ ಅಂತ ಬುಕ್ ಮಾಡ್ತಾರೆ. ಅಂದರೆ ಇಲ್ಲಿ ನಮಗೆ ವಾರೆಂಟ್ ಇಶ್ಯೂ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಕನಿಷ್ಠ ಪಕ್ಷ 1 ರಿಂದ 2 ವರ್ಷ ಇಂಪ್ರಿಸನ್ಮೆಂಟು, ಗರಿಷ್ಠ 7 ವರ್ಷದವರೆಗೂ ಇಂಪ್ರಿಸನ್ಮೆಂಟು. ಮತ್ತೆ ಏನಾದರೂ ಆ ವ್ಯಕ್ತಿ ಮೇಲೆ ಏನೋ ಆಪಾದನೆ ಬಂದಿರುತ್ತೆ, ಅವನನ್ನು ಮತ್ತೆ 2ನೇ ಬಾರಿ ಆಪಾದನೆ ಬಂದಂಥ ಸಂದರ್ಭದಲ್ಲಿ ಅವನನ್ನು ಅಪರಾಧಿ ಅಂತ ಏನು ತೀರ್ಮಾನ ಮಾಡ್ತಾರೆ ಸರ್ಕಾರ, ಅವ್ರಿಗೆ 10 ವರ್ಷದ ಇಂಪ್ರಿಸನ್ಮೆಂಟು, ಜೊತೆಯಲ್ಲಿ 50,000ನೋ 1,00,000ನೋ ದುಡ್ಡು ಕಟ್ಟಿಸ್ಕೊಳ್ತಕ್ಕಂಥದ್ದು, ದಂಡ ಆಗ್ತಕ್ಕಂಥದ್ದು. ಇದು ಕ್ಲಾಸ್ ನಂಬರ್ 3ನಲ್ಲಿ ಇರ್ತಕ್ಕಂಥ ಅಂಶ. ಇನ್ನು ಕ್ಲಾಸ್ ನಂಬರ್ 5ಗೆ ಹೋಗೋದಾದರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇದೇ ಸರ್ಕಾರದಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಒಂದು ಕೂಗು ಬಂತು. ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಅಷ್ಟೇ. ಆವಾಗ ಮಾಧ್ಯಮದಲ್ಲಿ ಇರ್ತಕ್ಕಂಥ ವರದಿಗಾರರ ಕೆಲಸ ಏನು? ಆ ವರದಿಯನ್ನು ನಿಮ್ಮ ನ್ಯೂಸ್ ಚಾನಲ್ಲು ನಿಮ್ಮ ಆ್ಯಂಕರ್ ಕೊಡ್ತಿರೋ ಅಥವಾ ನಿಮ್ಮ ಚೀಫ್ ಎಡಿಟರ್ಸ್ ಕೂತ್ಕೊಂಡು ಅಲ್ಲಿ ನೀವು ಕೊಡ್ತೀರಾ. ಯು ಹ್ಯಾವ್ ಟು ಗಿವ್ ಇಟ್ ಈಸ್ ಯುವರ್ ಜಾಬ್, ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಜಾಬ್, ನಿಮ್ಮ ಕರ್ತವ್ಯ ಅದು. ಅಲ್ಲಿಂದ ಆ್ಯಂಕರ್ ಏನು ಮಾಡ್ತಾರೆ, ಅಲ್ಲಿ ಏನು ನಡೆದಿದೆ ಆ ಘಟನೆ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಹತ್ರ ವಿವರಣೆ ಕಲೆಕ್ಟ್ ಮಾಡ್ತಾರೆ. ಅವ್ರಿಗೆ ತಿಳಿದಿರ್ತಕ್ಕಂಥ ಆ ವಿಷಯವನ್ನು ಅವರು ಜನಗಳ ಮುಂದೆ ಆ ವಿಷಯ ಮಂಡಿಸ್ತಾರೆ, ಆ ವಿಷಯ ಇಡ್ತಾರೆ. ಅದು ತಪ್ಪ? ಅದು ಕ್ಲಾಸ್ ನಂಬರ್ 5 ಪ್ರಕಾರವಾಗಿ ಅದು ತಪ್ಪು. ಅಂದರೆ ನೀವು ಇಲ್ಲಿ ಯಾರು ವರದಿಗಾರರು ವರದಿ ಮಾಡ್ತೀರಿ, ಕೇವಲ ವರದಿಗಾರರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದಷ್ಟೇ ಅಲ್ಲ, ಮಾಧ್ಯಮ ನಡೆಸ್ತಾ ಇರ್ತಕ್ಕಂಥ ಮಾಲೀಕರು ಯಾರಿರ್ತಾರೆ ನೇರವಾಗಿ ಅವ್ರ ಮೇಲೂ ಕೂಡ ಈ ಹೊಣೆಯನ್ನು ಹೊರಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಕ್ಲಾಸ್ ನಂಬರ್ 5ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಕ್ಲಾಸ್ ನಂಬರ್ 6ಗೆ ಹೋಗ್ತಕ್ಕಂಥದ್ದಾದರೆ, ರಾಜ್ಯ ಸರ್ಕಾರದಿಂದ ಒಬ್ಬ ಅಧಿಕಾರಿಯನ್ನು ನೇಮಕಾತಿ ಮಾಡ್ತಾರೆ. ಇಲ್ಲಿ ಯಾವುದೇ ಒಂದು ಜುಡಿಷಿಯರಿ ಸಿಸ್ಟಮ್ನ ಇನ್ವಾಲ್ವ್ಮೆಂಟ್ ಇಲ್ಲ. ಸರ್ಕಾರದ ಕ್ಲಾಸ್ ನಂಬರ್ 6 ಪ್ರಕಾರವಾಗಿ there is no judiciary which has been involved in this process. ಇಲ್ಲಿ ಈ ವಿಚಾರವನ್ನು ಅಂತಿಮವಾಗಿ ತೀರ್ಮಾನ ಮಾಡ್ತಕ್ಕಂಥದ್ದು, ನಿರ್ಣಯ ಮಾಡ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಆ ಅಧಿಕಾರಿ ಅವನ ಯಾವ ಒಂದು ಹುದ್ದೆಯ ಅಧಿಕಾರಿ ಏನು ಅನ್ನೋದನ್ನು ಅದರ ಒಂದು ಸ್ಪಷ್ಟತೆ ನಮಗೆ ಕೊಟ್ಟಿಲ್ಲ, ನಮಗೆ ಸಿಕ್ಕಿಲ್ಲ ಅದು. ಬಟ್ ಒಬ್ಬರು ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿ ತೀರ್ಮಾನ ತಗೋತಾರಂತೆ. ಏನು ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಬರ್ತಕ್ಕಂಥ ವಿಷಯಗಳು, ಜೊತೆಯಲ್ಲಿ ಸರ್ವಿಸ್ ಪ್ರೊವೈಡರ್ಗಳಿರ್ಬೋದು ಅಥವಾ ಅಡ್ಮಿನ್ಗಳಿರ್ಬೋದು ಸೋಷಿಯಲ್ ಮೀಡಿಯಾ,
ಇದರಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ಇಲ್ಲಿ ಇರ್ತಕ್ಕಂಥ ಅಧಿಕಾರಿ ಅವನು ಯಾವುದು ಬರಬೇಕು ಅಥವಾ ಯಾವುದು ಬರಬಾರ್ದು ಅಂತಕ್ಕಂಥ ನಿರ್ಣಯವನ್ನು ಅಧಿಕಾರಿ ಸರ್ಕಾರದ ಮೂಲಕ ತಗೊಳ್ತಾರೆ. ದರ್ ಇಸ್ ನೋ ಜುಡಿಷಿಯರಿ ಸಿಸ್ಟಮ್ ಇನ್ವಾಲ್ವ್ಡ್ ಇನ್ ದಿಸ್. ದೇ ಓವರ್ಲುಕ್ ಜುಡಿಷಿಯರಿ ಬೇಸಿಕಲಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.